ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಎಷ್ಟಾಗ್ತಾ ಇದೆ ಗೊತ್ತಾ? ಹಾಗೆ ಇವತ್ತು ಸೋಮವಾರ, ಟೈಮ್ ಬಂದು ಒಂದು 10 ಗಂಟೆ ಆಗ್ತಾ ಇದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಕೆಲ್ಸಕ್ಕೆ ಕೂಡ ರಜಾ ಇದೆ ಇವತ್ತು. ಯಾಕಪ್ಪ ಅಂತಂದರೆ ಬಕ್ರೀದ್ ಇದೆಯಲ್ಲ, ಹಾಗಾಗಿ ಕೆಲಸ ರಜಾ ಇದೆ. ಹಾಗೆ ಇನ್ನು ಮನೇಲಿ ಏನು ಕೆಲಸ ಮಾಡಿಲ್ಲ. ಟಿಫನ್ ಆಯಿತು, ಉಪ್ಪಿಟ್ಟು ಮಾಡಿದ್ದೆ. ಮೇಘ ಸ್ವಲ್ಪ ಕಾಲೇಜ್ ಹತ್ರ ಏನೋ ಸ್ಪೋರ್ಟ್ಸ್ ಇದು ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ. ನಾವಿಬ್ಬರೇ ಇರೋದು. ಸಂಜಯ್ ಮತ್ತು ಹಾರಿಕ ಅವರು ಮೈಸೂರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸೇಮ್ ನೆನ್ನೆ ಎಲ್ಲ ಫುಲ್ ರೆಸ್ಟ್ ಮಾಡಿದ್ದೀನಿ. ಒಂದು ದಿವಸ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಸಾಕಾಗ್ಬಿಟ್ಟಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳಬೇಕು ಅಂದರೆ. ಸೊ ಹಂಗಾಗಿ ಇವಾಗ ಮನೆ ಕೆಲಸಗಳನ್ನೆಲ್ಲ ಮಾಡಬೇಕು. ಮೇಘ ಬರೋಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ಮನೆ ಕೆಲಸ ಮಾಡಿಬಿಡೋಣ ಅಂತ. ಬಟ್ಟೆ ಒಗಿಬೇಕು, ಅದಾದಮೇಲೆ ನನ್ನ ಕೆಲಸದ ಬಟ್ಟೆ, ಟೀ ಶರ್ಟು ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒಗಿಬೇಕು. ಅದಾದಮೇಲೆ ಮನೆ ಗೂಡ್ಸ್ ಒರೆಸಿ ಪಾತ್ರೆ ತೊಳಿಬೇಕು. ಟಿಫನ್ ಒಂದೇ ಮಾಡ್ಕೊಂಡು ತಿಂದಿರೋದು ಇವಾಗ. ಅದಾದಮೇಲೆ ಬೇರೆ ಏನಾದ್ರು ಮಧ್ಯಾಹ್ನಕ್ಕೆ ಅಡುಗೆ ಊಟ ಏನಾದರೂ ಮಾಡಬೇಕು. ಸೊ ಸದ್ಯಕ್ಕೆ ಫಸ್ಟು ಮನೆ ಕೆಲಸ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಅದಾದಮೇಲೆ ನೋಡೋಣ ಈ ವಿಡಿಯೋನ ಹೇಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು 2 ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀನ ನೋಡೋಣ. ಹಾಗೆ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇದಕ್ಕಿಂತ ಮುಂಚೆ ತುಂಬ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಇವಾಗ ಮನೇಲಿ ಕೆಲಸನ ಶುರು ಮಾಡ್ತೀನಿ. ನಾನು ಒಂದೊಂದಾಗೇ ಮುಗಿಸ್ಬೇಕು. ಹಾಗೆ ನೋಡ್ತಾ ಇರ್ಬೋದು ಟೈಮು 10:05 ಆಗ್ತಾ ಇದೆ. ಇವಾಗ ನಾನು ಮನೆಯಲ್ಲಿ ಕ್ಲೀನಿಂಗ್ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಏನೂ ಮಾಡಿಲ್ಲ. ಬೆಡ್ಶೀಟ್ ಎಲ್ಲ ಮಡ್ಚಿಡೋದು, ಹಾಗೆ ಇದೆಲ್ಲ ನೀಟಾಗಿ ಮಾಡೋದು. ಹಾಗೆ ಅಡುಗೆ ಮನೆಯೂ ಕೂಡ ನೀಟ್ ಮಾಡಬೇಕು. ಹಾಗೆ ಪಾತ್ರೆ ತೊಳಿಬೇಕು, ಅದೆಲ್ಲನೂ ಕೂಡ ಮಾಡಬೇಕು. ಸೊ ನೋಡಿ ಇಷ್ಟಿದೆ ಪಾತ್ರೆ, ಇದನ್ನೆಲ್ಲ ತೊಳಿಬೇಕು. ಹಾಗೆ ಉಪ್ಪಿಟ್ಟು ಮಾಡಿಕೊಂಡು ಸ್ವಲ್ಪನೇ ಮಾಡಿದೆ ನೋಡಿ. ಈ ಗ್ಲಾಸಲ್ಲಿ ರವೆ ಹಾಕಿ ಮಾಡಿದ್ದಿದ್ದು ನಾನು. ಸೊ ಇಬ್ಬರಿಗೆ ಖಾಲಿ ಆಯಿತು. ಹಾಗೆ ಈಗ ಪಾತ್ರೆಗಳೆಲ್ಲ ತೊಳೆದು ಮಧ್ಯಾಹ್ನಕ್ಕೆ ಏನಾದ್ರು ಅಡುಗೆ ಮಾಡಬೇಕು. ಹಾಗೆ ನಮ್ಮ ಮನೆ ಹತ್ರ ಏನೋ ಗೊತ್ತಿಲ್ಲ, ಎಲ್ಲೋ ಬೋರ್ವೆಲ್ ಕೊರಿಸ್ತಾ ಇದ್ದಾರೆ, ಏನೋ ಸೌಂಡು ಜಾಸ್ತಿ. ಸೊ ನೋಡಿ ಮನಿ ಪ್ಲ್ಯಾಂಟ್ ಗಿಡ, ಹಾಗೆ ಇಲ್ಲೊಂದು ಮನಿ ಪ್ಲ್ಯಾಂಟ್ ಗಿಡ. ಇದು ಕಟ್ಟಾಗೋಯ್ತು ಅಂತ ಹೇಳಿದ್ನಲ್ಲ, ಅದೇ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಚಿಗುರುತ್ತಾ ಇದೆ. ಸೊ ಬನ್ನಿ ಇವಾಗ ಮನೆ ಕೆಲಸಗಳನ್ನ ಮಾಡಿಬಿಡೋಣ. ಸುಮ್ಮನೆ ಕೂತ್ರೆ ಹಾಗೆ ಲೇಜಿ ಆಗ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಇನ್ನೊಂದು ಮೊಬೈಲ್ನಲ್ಲಿ ಸಾಂಗ್ ಆನ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ನನಗೆ ಅದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ನಾನು ತುಂಬ ವಿಡಿಯೋಸ್ಗಳಲ್ಲೆಲ್ಲ ಹೇಳಿದ್ದೀನಿ. ನನಗೆ ಸಾಂಗ್ ಕೇಳಿದ್ರೆ ಅಷ್ಟು ನನಗೆ ಕೆಲಸದ ಮೇಲೆ ಅಷ್ಟು ಗಮನ ಹೋಗೋದಿಲ್ಲ. ಬೇಗ ಸಾಂಗ್ ಮೂಡಲ್ಲಿ ಇರ್ತೀನಲ್ಲ, ಹಂಗಾಗಿ ಬೇಗ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಎಷ್ಟೇ ಕೆಲಸ ಇದ್ರೂ ಆಯಾಸ ಆಗಲಿ ಅಥವಾ ಏನು ಬೇಜಾರಾಗಲಿ ಅನಿಸೋದಿಲ್ಲ ನನಗೆ. ನಂಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತಂದಾಗ ನನಗೆ ಸಾಂಗ್ ಅನ್ನೋದು ನನಗಿಷ್ಟ ಆಗುತ್ತೆ ಕೇಳೋದಕ್ಕೆ. ಸೊ ಹಾಗಾಗಿ ಕನ್ನಡ ಸಾಂಗ್ಸ್, ಹಳೆ ಸಾಂಗ್ಸ್ಗಳನ್ನ ಕೇಳ್ತೀನಿ ನಾನು. ಈಗ ಹೊಸ ಸಾಂಗ್ಸ್ ಎಲ್ಲ ಜಾಸ್ತಿ ಏನು ಕೇಳಲ್ಲ. ಹಾಗೆ ನನಗೆ ಇಷ್ಟವಾಗಿರೋ ಸಾಂಗ್ನ ನಾನು ಕೂಡ ಪದೇ ಕೂಡ ಕೇಳ್ತೀನಿ ನಾನು. ಸಿ ಅಶ್ವಥ್ ಅವರ ಸಾಂಗ್ ಆಗಿರ್ಬೋದು, ಅಥವಾ ಹಳೆ ಫಿಲಮ್ ಕನ್ನಡ ಸಾಂಗ್ಸ್ ಎಲ್ಲ ಇರುತ್ತಲ್ಲ, ಈ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ಅದೆಲ್ಲ ಇಷ್ಟ ಆಗುತ್ತೆ ನನಗೆ. ಕೇಳ್ತಾ ಇರ್ತೀನಿ. ಅದು ಕೇಳ್ಕೊಂಡು ನನಗೆ ಕೆಲಸ ಮಾಡಿದ್ರೆ ಅಷ್ಟು ಕೆಲಸ ಕೂಡ ಅನಿಸೋದಿಲ್ಲ. ಹಾಗೆ ಇವಾಗ ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಏನು ಗೊತ್ತಾ, ನಮ್ಮ ಮನೇಲಿ ಅಡುಗೆ ಮಾಡಲಿ ಬಿಡಲಿ ಅದು ಎಲ್ಲಿಂದ ಪಾತ್ರೆ ಬೀಳುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮನೆ ಸಿಂಕ್ ಅನ್ನೋದು ಒಂದು ರೀತಿ ಅಕ್ಷಯ ಪಾತ್ರೆ ಇದ್ದಂಗೆ ಅಂತ ಅಂದ್ಬಿಟ್ಟು. ಸೊ ಪಾತ್ರೆಗಳಂತೂ ಬೀಳ್ತಾನೆ ಇರುತ್ತೆ. ಕೆಲ್ಸಕ್ಕೆ ರಜೆ ಇದ್ರೇನು, ಆದರೆ ಮನೆಯಲ್ಲಿ ಮಾತ್ರ ಕೆಲಸ ಇದ್ದೇ ಇರುತ್ತೆ. ಸೊ ಮಾಡಲೇಬೇಕಾಗತ್ತೆ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಟ್ಟೆ ಒಣಗಾಕು, ಬಟ್ಟೆ ತೊಗೊಂಬ, ಹಾಗೆ ಬಟ್ಟೆ ಮಡ್ಚಿಡು, ಈ ಥರ ಎಲ್ಲ ಕೆಲಸ ಹೆಣ್ಮಕ್ಳಿಗಂತೂ ಇದ್ದೇ ಇರುತ್ತೆ. ಸೊ ಏನಪ್ಪ ಅಂತಂದರೆ ನಾನು ಒಂದು ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಅನ್ನಲ್ಲ. ಆ ವಿಷಯ ಏನಪ್ಪ ಅಂತಂದರೆ, ನಾನು ಶನಿವಾರ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಲ್ಲಿ ಮೆಟ್ಲ ಹತ್ತಿರೋದು. ನನಗೇನಂತಂದರೆ ಮನೆಯಿಂದ ಆಚೆ ಹೋಗೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಕೆಲಸ ಬೇರೆ ಇಲ್ಲ ನಮಗೆ. ಕೆಲಸ ಫುಲ್ ಡೌನ್ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ರಜಾ ಕೊಟ್ಬಿಟ್ಟು ಮಧ್ಯಾಹ್ನನೇ ಕಳಿಸ್ಬಿಟ್ರು. ಯಾಕೆ ಅಂತಂದರೆ ಕೆಲಸನೇ ಇಲ್ಲ, ಅಲ್ಲಿ ಕೂತಿದ್ದು ಏನು ಮಾಡೋದು ಹೋಗಿ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಎಲ್ಲ ಕಡೆ ಇದೇ ಥರ ಕೆಲಸ ಎಲ್ಲ ಡೌನ್ ಆಗಿದೆಯಂತೆ. ಹಾಗೆ ಸಂಬಳ ಕೂಡ ಕಡಿಮೆ ಬರುತ್ತೆ ಈ ತಿಂಗಳು. ಹೇಗೆ ಅಡ್ಜಸ್ಟ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾಯಿಲ್ಲ.
ಯಾಕಪ್ಪ ಅಂತಂದರೆ ನನಗೆ ಈ ತಿಂಗಳು ಫುಲ್ಲು ಏನಾಗಿದೆ ಅಂದರೆ ಕೆಲಸ ಇಲ್ಲ ಅಂತ ರಜಾ ಕೊಡ್ತಾ ಇದ್ದಾರೆ, ಅಥವಾ ಬರೀ ಹಾಫ್ ಡೇ ಕೆಲಸ ಮಾಡಿಸಿ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಹಾಫ್ ಡೇ ರಜಾ ಕೊಟ್ಟರೆ ಹಾಕ್ಕೊಡೋರು, ಬಟ್ ಇವಾಗ ಹಾಕ್ಕೊಡೋದಿಲ್ಲ. ಅದೆಲ್ಲ ಡೌಟ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಪಾತ್ರೆ ಎಲ್ಲ ತೊಳೆದು ಸಿಂಕಿಗೂ ಒಂದು ಸ್ವಲ್ಪ ಸೋಪಿನ ಪುಡಿ ಎಲ್ಲ ಹಾಕ್ಬಿಟ್ಟು ಉಜ್ಜಿಬಿಡ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಏನಾದ್ರೂ ಜಿಡ್ಡು ಪಾಚಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಅದಕ್ಕೋಸ್ಕರ ನಾನು ಆದಷ್ಟು ಖರ್ಚು ಕಮ್ಮಿ ಮಾಡಬೇಕಂತಂದರೆ ಆಚೆ ಹೋಗೋದೇ ನಾನು ಕಮ್ಮಿ ಮಾಡಿಬಿಡ್ತೀನಿ. ಏನಕ್ಕಪ್ಪ ಅಂತಂದರೆ ಆಚೆ ಹೋದರೆ ತಾನೇ ಸುಮ್ಮನೆ ಖರ್ಚು, ಅದು ನೋಡ್ತೀವಿ ಇದು ನೋಡ್ತೀವಿ ತೊಗೋಬೇಕಂತ ಅನ್ನಿಸುತ್ತೆ. ಸೊ ಹಾಗಾಗಿ ಆಚೆನೇ ಹೋಗದೆ ಮನೇಲೇ ಇದ್ಬಿಟ್ರೆ ಖರ್ಚಾಗೋದಿಲ್ಲ. ಖರ್ಚು ಕಡಿಮೆ ಮಾಡೋದಕ್ಕೆ ಹೆಣ್ಮಕ್ಳು ಹೆಂಗೆಲ್ಲ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ನಾನು ಸ್ವಲ್ಪ ಹಾಗೇನೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕಪ್ಪ ಅಂತಂದರೆ ಸುಮ್ಮನೆ ಅಲ್ಲಿ ಏನೋ ಹೋಗ್ತೀವಿ ಆಚೆ, ಏನೋ ಇಷ್ಟ ಆಗುತ್ತೆ ತೊಗೋಬೇಕು, ಅದು ರೇಟ್ ಜಾಸ್ತಿನಾ ಏನೋ ಅದೆಲ್ಲ ಏನಕ್ಕೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾನು ಅಷ್ಟಾಗಿ ಆಚೆ ಹೋಗೋದಕ್ಕೇ ಇಷ್ಟಪಡೋದಿಲ್ಲ. ಸೊ ಕೆಲಸ ಆಯಿತು, ಮನೆ ಆಯಿತು, ಇಷ್ಟರಲ್ಲೇ ಇರ್ತೀನಿ. ಹಾಗೆ ಇವಾಗ ಗ್ಯಾಸ್ ಸ್ಟವ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಹಾಗೆ ಅಲ್ಲೊಂದು ಸ್ವಲ್ಪ ಟೈಲ್ಸ್ ಎಲ್ಲನೂ ಕೂಡ ಅವಾಗವಾಗ ಒರೆಸ್ಕೊತೀನಿ. ಏಕೆ ಅಂತಂದರೆ ಅಲ್ಲೂ ಎಣ್ಣೆ ಎಲ್ಲ ಆರಿರುತ್ತೆ. ಸೊ ಇದೆಲ್ಲ ಅವಾಗವಾಗ ಮಾಡ್ಕೊತಾ ಇದ್ದರೆ ಒಂದು ಸ್ವಲ್ಪ ಮನೆ ನೀಟಾಗಿರುತ್ತೆ. ಒಂದೊಂದು ಸರಿ ನನಗೂ ಲೇಜಿತನ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಭಾನುವಾರ ಏನು ಕೆಲಸನೂ ಮಾಡೇ ಇರಲಿಲ್ಲ, ಸುಮ್ಮನೆ ರೆಸ್ಟ್ ಮಾಡಿಬಿಡ್ತಾ ಇದ್ದೆ. ಹಾಗಾಗಿ ಸೋಮವಾರ ಮಾಡ್ತಾಯಿದ್ದೀನಿ. ಹಾಗೆ ಮಂಗಳವಾರ ಕೂಡ ಕೆಲಸ ಇಲ್ಲ, ಯಾಕಂತಂದರೆ ಏನೂ ಕೆಲಸನೇ ಇಲ್ಲ ಫ್ಯಾಕ್ಟ್ರಿಯಲ್ಲಿ. ಫುಲ್ ಎಲ್ಲ ಇರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಇನ್ನೇನಾದರೂ ಹೊಸದಾಗಿ ರಾ ಮೆಟೀರಿಯಲ್ ಬಂದ್ರೇ ಕೆಲಸ. ಹಾಗಾಗಿ ಅವ್ರು ಹೇಳಿದ್ರು ನಾವು ಊರಿಗೆ ಹೋಗ್ತಾ ಇದ್ದೀವಿ, ನೋಡ್ತೀನಿ ಕೆಲಸ ಇದ್ದರೆ ಹೇಳ್ತೀನಿ, ಅವಾಗ ಹೋಗಿ ಬಾಗಿಲು ತೆಗೀರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಕೀ ಕೂಡ ನನ್ನ ಹತ್ರನೇ ಇದೆ, ಫ್ಯಾಕ್ಟ್ರಿ ಕೀ. ಯಾಕೆ ಅಂತಂದರೆ ಅವ್ರು ಊರಿಗೆ ಹೋಗಿದ್ದಾರಲ್ಲ, ಅವರು ಆಮೇಲೆ ಒಂದು ಸ್ವಲ್ಪ ಲೇಟಾಗಾದರೂ ಬರ್ಬೋದು. ಒಂದು 10 ಗಂಟೆ 11 ಗಂಟೆಗೆ ಬರ್ತಾರಿಲ್ಲ ಅಂತಂದರೆ ನಾನು 9 ಗಂಟೆಗೆ ಹೋಗಿ ಕೀ ತೆಗೆದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಇದ್ದಾಗ ಕೆಲಸ ಮಾಡ್ತಿರ್ತೀವಿ. ಬಟ್ ಕೆಲಸ ಬಂದರೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇವಾಗ ನೋಡಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ನಾನು ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತಲ್ವ ಮನೆಯಲ್ಲಿ, ಸುಮ್ಮನೆ ರಜಾ ಕೆಲಸಕ್ಕೆ ಹೋಗಲ್ಲ, ಕೆಲಸ ರಜಾ ಅಂತ ಅನ್ನೋದಷ್ಟೇ. ಬಟ್ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಹಾಗೆ ಇವಾಗ ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ. ಹಾಗೆ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಬಿದ್ದಿರುತ್ತಲ್ಲ, ಸರಿ ಒಟ್ಟಿಗೆ ನೆಲ ಒರೆಸ್ಬಿಡೋಣ, ಅದಾದಮೇಲೆ ಹೋಗಿ ಬಟ್ಟೆ ಕಡೆ ಇದು ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಈಗ ನೋಡಿ ಪಾತ್ರೆ ಎಲ್ಲ ತೊಳೆದು ಈ ಥರ ಸೋರಾಕಿದ್ದೀನಿ. ಅದೆಲ್ಲ ನೀರೆಲ್ಲ ಇಳಿದ್ಮೇಲೆ ಜೋಡಿಸ್ಕೊಂಡ್ಬಿಡ್ತೀನಿ. ಹಾಗೆ ನೋಡಿ ನಾನು ಇದೇ ಥರ ಸಾಂಗ್ಗಳನ್ನೇ ಕೇಳೋದು. ಹಳೇ ಕಾಲದ್ದಂತಂದರೆ ಈ 80s 90s ಇರುತ್ತಲ್ಲ ಆ ಥರ ಸಾಂಗ್ ಎಲ್ಲ ಕೇಳ್ತೀನಿ ನಾನು. ಯಾಕೆ ಅಂತಂದರೆ ಆ ಸಾಂಗ್ಗಳಲ್ಲಿ ಒಂದು ಅರ್ಥನಾದರೂ ಇರುತ್ತೆ. ಆ ಆ ಸಾಂಗ್ ಅರ್ಥ ಏನು ಅನ್ನೋದನ್ನ ನಮಗೆ ತಿಳ್ಕೊಳಿಕ್ಕಾದ್ರೂ ಆಗುತ್ತೆ. ಬಟ್ ಈಗಿನ ಕಾಲದಲ್ಲಿ ಸಾಂಗ್ಗಳು ಸುಮ್ಮನೆ ಬರೀ ಮ್ಯೂಸಿಕ್ಕೇ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ನನಗೆ ಹಾಗಾಗಿ ಹಳೆ ಕಾಲದ ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನೆಲನ ಒರೆಸ್ತಾ ಇದ್ದೀನಿ ನಾನು. ಹಾಗೆ ಟೈಮ್ ನೋಡಿ 2 ಗಂಟೆ ಆಯಿತು. ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗ್ತಾ ಇದೆ ಗೊತ್ತಾ? 2 ಗಂಟೆ ಆಗ್ತಾ ಬಂತು. ಸೊ 2 ಗಂಟೆ ಆಗ್ತಾ ಇದೆ. ಇವಾಗ ನಂದು ಮನೆಯಲ್ಲಿ ಪೂರ್ತಿ ಕೆಲಸ ಅಂತೂ ಮುಗೀತು. ಫ್ರೆಶ್ ಅಪ್ ಎಲ್ಲ ಆಗಿದ್ದೆಲ್ಲ ಆಯಿತು. ಇವಾಗ ಊಟ ಏನಾದರೂ ಮಾಡಬೇಕಲ್ವಾ, ಹಾಗಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸಾರು ಮಾಡಲಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅನ್ನಕ್ಕಂತೂ ಇಡ್ತೀನಿ ಇವಾಗ, ಅದಾದಮೇಲೆ ಸಾಂಬಾರು ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀನಿ. ಸೊ ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗಿ ಅನ್ನಕ್ಕೆ ಇಡ್ತೀನಿ ನಾನು. ಫ್ರೆಂಡ್ಸ್ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ನಾನು. ಏನಕ್ಕೆ ಅಂತಂದರೆ ಈಗ ನಾನು ಒಬ್ಳಿಗೆ ಊಟ ಆಗಿರೋದ್ರಿಂದ ಸಿಂಪಲಾಗಿ ಒಂಚೂರು ಗೊಜ್ಜು ಮಾಡಿಬಿಟ್ಟು ಈ ಚಿತ್ರಾನ್ನ ಏನಾದರೂ ಮಾಡ್ಕೊಂಬಿಡ್ತೀನಿ. ಚಿತ್ರಾನ್ನದ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಅನ್ನ ಕೂಗಲಿ, ಅದಾದಮೇಲೆ ಮಾಡ್ಕೊತೀನಿ. ಯಾಕೆ ಅಂತಂದರೆ ಟೈಮ್ ಆಗಿಬಿಟ್ಟಿದೆ. ಈಗ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು 3 ಗಂಟೆ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಹೊಟ್ಟೆ ಹಶ್ವಾಗ್ತಾ ಇದೆ. ಬೆಳಿಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದಿದೆ. ಸೊ ಎಲ್ಲ ಕೆಲಸ ಮಾಡಿದ್ನಲ್ಲ, ಉಪ್ಪಿಟ್ಟೆಲ್ಲ ಕರ್ಗೋಗ್ಬಿಟ್ಟಿದೆ. ಹಾಗಾಗಿ ಇವಾಗ ಬೆಳಿಗ್ಗೆ ಉಪ್ಪಿಟ್ಟು ಆಯಿತು, ಇವಾಗ ಚಿತ್ರಾನ್ನ ಮಾಡ್ಕೊತೀನಿ. ಸೊ ಒಂದು ಟೈಮ್ಗೆ ಏನಾದರೂ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಹಾಗೆ ಸಾಯಂಕಾಲಕ್ಕೆ ಸಾರು ಏನಾದರೂ ಮಾಡಬೇಕು, ನೋಡೋಣ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಷ್ಟೋ ತನಕ ಯೋಚನೆ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು ಇದಿಷ್ಟು ಹಾಕಿ ನಾನು ಸ್ವಲ್ಪ ಅಲ್ವಾ ಅದಕ್ಕೆ ಒಂದು ಟೈಮ್ಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಯಾವುದೋ ಒಂದು ಸದ್ಯಕ್ಕೆ ಹೊಟ್ಟೆ ಹಶ್ವಾಗ್ತಾ ಇರೋದ್ರಿಂದ ತಿಂದರೆ ಸಾಕಾಗಿದೆ ನನಗಂತೂ. ಹಾಗೆ ನಾನಿಲ್ಲಿ ಈ ಥರ ಈರುಳ್ಳಿ ಸಿಪ್ಪೆ ಎಲ್ಲನೂ ಸಹ ಈ ಥರ ಹಾಕಿಡ್ತೀನಿ. ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಹರಡ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ನೀಟಾಗಿರುತ್ತೆ. ಇವಾಗ ಒಗ್ಗರಣೆನ ಮಾಡ್ತೀನಿ ನಾನು.
ಸೊ ನೋಡ್ತಾ ಇರ್ಬೋದು, ಸಣ್ಣದು 2 ಈರುಳ್ಳಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು. ನಾನು ಯಾವಾಗಲೂ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀನಿ, ಅಂದರೆ ಈರುಳ್ಳಿ ಹಾಕದೆ ಮಾಡ್ತೀನಿ. ತುಂಬ ದಿವಸ ಆಯಿತು ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿ, ಅದಕ್ಕೆ ನಾನು ಒಬ್ಳಿಗೆ ಅಲ್ವಾ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಮನೆಗಳಲ್ಲಿ ಇದೇ ಪ್ರಾಬ್ಲಮ್ಮು, ಒಬ್ಬರು ಒಂದು ತಿಂದರೆ ಇನ್ನೊಬ್ರು ಇನ್ನೊಂದು ತಿನ್ನಲ್ಲ. ಹಾಗಾಗಿ ಸೊ ನಮ್ಗೆ ಯಾವಾಗಲಾದ್ರೂ ತಿನ್ನಬೇಕು ಅನ್ನಿಸ್ದಾಗ ನಾನು ಈ ಥರ ಮಾಡಿಕೊಂಡು ತಿಂತೀನಿ. ಯಾಕೆ ಅಂತಂದರೆ ಒಬ್ಬರು ಒಂದೊಂದು ತಿನ್ನಲ್ಲ ಅಂತಂದಾಗ ಕಷ್ಟ, ಎಲ್ರಿಗೂ ಒಂದೊಂದು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅವ್ರು ತಿನ್ನೋದನ್ನ ಮಾಡ್ತೀನಿ, ಅವ್ರ ಊಟಕ್ಕಿಲ್ಲ ಅಂತಂದಾಗ ನನಗೆ ಯಾವ್ದು ಬೇಕೋ ಆ ಥರ ಮಾಡ್ಕೊಂಡು ನಾನು ತಿಂತೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಉಪ್ಪು, ಅರಿಶಿನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ಹಾಕ್ತೀನಿ, ನಿಂಬೆಹಣ್ಣು ಹಾಕ್ತೀನಿ. ಹಾಗೆ ಇದೇ ಪಾತ್ರೆಗೇ ಕಲಸೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ನೋಡೋಣ. ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಗೊಜ್ಜು ರೆಡಿ ಆಯಿತು. ಸೊ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಗೊಜ್ಜು. ಏನು ಮಾಡಲಿ, ಎತ್ತಿಡ್ಲಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಗೊಜ್ಜು ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಸ್ವಲ್ಪ ತೆಗೆದು ಕೂಡ ಇಟ್ಟಿದ್ದೀನಿ. ಹಾಗೆ ಇವಾಗ ನಾನು ಚಿತ್ರಾನ್ನ ತಿಂತೀನಿ. ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ. ಹಾಗೆ ನೋಡಿ, ಇನ್ನೂ ಅನ್ನ ಇದೆ, ನೋಡೋಣ. ಒಂದು ಪಾವಿಟ್ಟೆ ನಾನು, ಹಂಗೂ ಅಷ್ಟೊತ್ತಿಗೆ ಬೇಗ ನನಗೆ ಊಟ ಬೇಡ ಅಂತಲ್ಲ, ಹಾಗಾಗಿ ಈಗ ಅನ್ನ ಜಾಸ್ತಿ ಆಯಿತು. ಇವಾಗ ನಾನು ಚಿತ್ರಾನ್ನ ಬ್ಯಾಟಿಂಗ್ ಮಾಡ್ತೀನಿ. ಹಾಗೆ ಇದೇನಪ್ಪ ಬ್ಯಾಗ್ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ, ಮೈಸೂರಿಗೆ ಹೋಗಿದ್ರಲ್ಲ ಸಂಜಯ್ ಮತ್ತು ಹಾರಿಕಾ, ಅಲ್ಲಿಂದ ತರಕಾರಿ ತೊಗೊಂಡು ಬಂದಿದ್ದಾರೆ. ಅಂದರೆ ನಮ್ಮ ಅಮ್ಮ ಮನೆಯಿಂದ ತರಕಾರಿ ತೊಗೊಂಡು ಬಂದಿರೋದು, ಅಂಗಡಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಅಲ್ಲಿಂದ ತೊಗೊಂಡು ಬಂದಿರೋದು. ತರಕಾರಿ ರೇಟ್ ಅಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದೆಯಂತೆ. ಮೈಸೂರಲ್ಲಿ ಟೊಮೊಟೊ 80 ರೂಪಾಯಿ ಅಂತೆ, ಕೇಳಿಬಿಟ್ಟೆ ಶಾಕ್ ಆಯ್ತು ನನಗಂತೂ. ಹಾಗೆ ಈರುಳ್ಳಿನೂ ಅಷ್ಟೇ 40 ರೂಪಾಯಿ ಅಂತೆ. ಸೊ ಹಂಗಾಗಿ ನನ್ನ ಮಗಳಿಗೆ ಹೇಳಿದೆ ಒಂದು ಸ್ವಲ್ಪ ತೊಗೊಂಡು ಬಾ ಅಂತ ಅಂದ್ಬಿಟ್ಟು. ಏಕೆ ಅಂತಂದರೆ ಒಂದು ವಾರ ಸ್ವಲ್ಪ ತರಕಾರಿ ಖರ್ಚಿಲ್ಲದೆ ಇರ್ಬೋದು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಸೊ ಹೋದಾಗೆಲ್ಲ ನಾನು ಕೂಡ ತೊಗೊಂಡು ಬರ್ತೀನಿ, ಅಂದರೆ ನನಗೆ ಏನೇನು ಬೇಕೋ ಅದು ಮಾತ್ರ ತೊಗೊಂಡು ಬರ್ತೀನಿ ನಾನು. ಈ ರೀತಿ ನಮ್ಮಮ್ಮ ಹೇಳಿದ್ರು ಅವರೆಕಾಯಿ ಇದೆ, ಅವರೆಕಾಯಿ ಕೊಟ್ಟು ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಅದೊಂದು ಸ್ವಲ್ಪ ಕೊಟ್ಟಿದ್ದಾರೆ. ಹಾಗೆ ಟೊಮೊಟೊ, ಈರುಳ್ಳಿ, ಇನ್ನು ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ದಾರೆ. ನೋಡಿ ಇಲ್ಲಿ ಕ್ಯಾರೆಟು, ಬೀನ್ಸು, ಅದಾದಮೇಲೆ ಸೀಮೆ ಬದನೆಕಾಯಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಮಾವಿನಕಾಯಿ, ಕುಂಬಳಕಾಯಿ, ತೆಂಗಿನಕಾಯಿ, ಸೌತೆಕಾಯಿ, ಬೀಟ್ರೋಟ್. ಸ್ವಲ್ಪ ತರಕಾರಿಗೆ ರೇಟ್ ಎಲ್ಲ ಜಾಸ್ತಿ ಇದೆಯಲ್ಲ, ಹಾಗಾಗಿ ನಾನು ಅಲ್ಲಿಂದನೇ ತರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸುಮ್ಮನೆ ನನ್ನ ದಿನಚರಿ ಹೇಗಿರುತ್ತೆ ಮನೆಯಲ್ಲಿದ್ದಾಗ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಸೊ ಒಂದು ವಾರಕ್ಕಾಗಷ್ಟಂತೂ ತರಕಾರಿ ಬಂದಿದೆ, ತರಕಾರಿ ಬಗ್ಗೆ ಯೋಚನೆನ ಮಾಡೋಂಗಿಲ್ಲ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಅವರೆಕಾಯಿ ಅಂತೂ ಈಗಂತೂ ಎಲ್ಲ ಸೀಸನಲ್ಲೂ ಸಿಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಸೀಸನ್ ವೈಸ್ ಸಿಗ್ತಾಯಿತ್ತು, ಬಟ್ ಇವಾಗ 365 ದಿವಸನೂ ಎಲ್ಲ ತರಕಾರಿಗಳು ಸಿಗುತ್ತೆ. ಸೊ ನಮ್ಮದು ಮೈಸೂರಲ್ಲಿ ತರಕಾರಿ ಅಂಗಡಿ ಇರೋದ್ರಿಂದ ಹೋದಾಗ ಈ ರೀತಿ ಸ್ವಲ್ಪ ತೊಗೊಂಡು ಬರ್ತೀವಿ. ಹಾಗೆ ನಾನು ಮುಂಚೆ ತಂದಿಟ್ಕೊಂಡಿದ್ದಾಗಿರ್ಬೋದು, ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆದಾಗಂತೂ ನಾನು ತೊಗೊಂಡೇ ಇಲ್ಲ ಬೆಳ್ಳುಳ್ಳಿನ. ಏಕೆ ಅಂತಂದರೆ ಮೈಸೂರಿಂದ ತಂದು ಇಟ್ಕೊಂಡಿದ್ದೆ, ಅದಾದಮೇಲೆ ಮತ್ತೆ ಮೈಸೂರಿಗೆ ಹೋದಾಗ ತೊಗೊಂಡು ಬಂದೆ. ಹಾಗಾಗಿ ನಾನು ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆದಾಗ ನಾನು ಬೆಳ್ಳುಳ್ಳಿನ ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಸೊ ಅದು ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.